ಹತ್ತತ್ರ 8 ಕಿಲೋಮೀಟ್ರ್ ಹೋಗ್ಬೇಕು. ನಾನು 38 ರೂಪಾಯಿ ಕೊಟ್ಟವನೆ ರಿಟರ್ನ್ ಅಮೌಂಟು ನಿರಂತರ ಕೆಫೆಗೆ. ಏನು ಕೇಳಕ್ಕೆ ಫೋನ್ ಆರ್ಡ್ರ್ ಮಾಡಿದ್ನ ಬೋಸಡಿ ಮಗ. ನಮ್ಮ ಕೊಡ್ತೀನಿ ನೋಡಿ, ಹಣ ತೊಗೊಳ್ಳಿ ಮಾತಾಡಿ, OTP ಶೋ ಆಗ್ತಲ್ಲ ಅಂತೇಳಿ. ಅದ್ರಗಿತ್ತೆ ಮಕ್ಕಳು ಕಾಲೇ ಕಟ್ ಮಾಡ್ತಾರೆ ನೋಡಿ. ಇವಾಗ 10 ನಿಮಿಷ ಆಗಿದೆ, ಇನ್ನೂ ಕಾಲ್ ಇದನ್ನು ಮಾಡ್ತಾಯಿಲ್ಲ ಇವರು. ಏನು ಮಾಡೋದು ತಿಳಿತಾ ಇಲ್ಲ. ಕ್ಯಾಶ್ ಆ್ಯಂಡ್ ಡೆಲಿವರಿ ನಾರ್ಮಲಾಗಿ ಏನಾದ್ರು ಮಾಡಿಬಿಟ್ಟು ಹೋಗ್ತಿದ್ದೆ. ಇದಕ್ಕೆ ಕಟ್ ಮಾಡಿಬಿಡ್ತೀನಿ. ಆ ಕಸ್ಟಮರ್ಗೆ ಫೋನ್ ಮಾಡ್ತೀನಿ. ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಕಾಲ್ ಬರ್ತಾನೆ ಇಲ್ಲ. ಇರಿ ನೋಡೋಣ, ಇವಾಗ ಮತ್ತೆ ಮಾಡ್ತೀನಿ. ನೋಡೋಣ ಏನಂತ. ನಾನು ಹಿಂದಿ ಕಸ್ಟಮರ್ ಇವನು. ನೋಡೋಣ ಏನಂತ. ನಾನು ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಹೇಳ್ತೀನಿ. ನೋಡೋಣ ಐತಂದ್ರೆ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡು ಅಂತ ಹೇಳ್ತಾನೆ. ಅದಕ್ಕೆ ನೋಡೋಣ ಏನಾಗುತ್ತೆ ಅಂತ ಫಸ್ಟು. ಚೆನ್ನಾಗಿ ಹೊಂಟಿದ್ರೆ ನೋಡ್ತಾ ಇದ್ದೀನಿ ನಾನು. ಹಾಗೆ ಕಸ್ಟಮರ್ ಕಾಲು ಪಿಕ್ ಮಾಡ್ತಾ ಇಲ್ಲ. ಕೇಳಕ್ಕೆ ಆರ್ಡ್ರ್ ಮಾಡಿರ್ತಾರೆ ಒಳ್ಳೆ ಮಕ್ಕಳು. ಕಸ್ಟಮರ್ ಸಪೋರ್ಟು ಇಲ್ಲ, ಏನೂ ಇಲ್ಲ. ಏನು ಮಾಡೋದು? ಫೋಟೋ ಮೇಲೆ ಫೋಟೋ ಕಳಿಸಿ 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 ಕೈ ನೋಸ್ತೈತೆ. ಆಲ್ಮೋಸ್ಟ್ ಬಂದುಬಿಟ್ಟು ಎಷ್ಟೊತ್ತಾಯಿತು. ಕಸ್ಟಮರ್ ಇವಾಗ ಕಾಲು ಪಿಕ್ ಮಾಡ್ತಾ ಇಲ್ಲ. ಟಿಕೆಟ್ ರೈಸು ಇದು ಆನ್ಲೈನ್ ಮಾರ್ಕು ಇದು ಕ್ಲೋಸ್ ಆಗ್ತಾಯಿಲ್ಲ. ಏನು ಮಾಡೋದು? ಬೆಳಗ್ಗೆ ಮೊದಲನೇ ಆರ್ಡರು, ಫಸ್ಟ್ ಆರ್ಡ್ರು. ಕಾಲ್ ಪಿಕ್ ಮಾಡಲ್ಲ. ಲೋಡೆ ಆರ್ಡರ್ ಸ್ಟಾರ್ಟ್ ಆಗಕ್ಕೆ ಮಾಡಿದ್ಯಾ? 2 ಇಡ್ಲಿ 186 ರೂಪಾಯಿ ಕ್ಯಾಶ್ ಆನ್ ಡೆಲಿವರಿ ಐತೆ. ಸಾಯ್ತಾ ಅಣ್ಣ ನನ್ನ ಮಕ್ಕಳು. ಅವಾಗ ಫಸ್ಟ್ ಆರ್ಡರ್ ಮಾಡಿ ನಾನು ಆರ್ಡ್ರೇ ಮಾಡಿಲ್ಲ ಅಂತ ಹೇಳ್ತಾನೆ. ಆರ್ಡ್ರ್ ಮಾಡಿ ಕಾಲ್ ಹೆಂಗೆ ಹೋಗುತ್ತೆ ನನ್ನ ಮಗನಿಗೆ? ಹೇಗೆ ಅಣ್ಣ ತಿಂತಾರೆ ಹೇಳ್ತಿರ್ತಾರೆ ಅಂತೀನಿ. ಆರ್ಡ್ರ್ ಮಾಡಿಬಿಟ್ಟು ಒಳ್ಳೆ ಮಕ್ಕಳು. ಇವ್ರಿಗೆ ಒಬ್ಬರು ಬಿಟ್ಟಿರಲಿಲ್ಲ, ಊರಿಗೆಲ್ಲ ಬಿಟ್ಟಿರ್ತಾರೆ. ಇಂಥ ನನ್ನ ಮಕ್ಕಳೇ ಆರ್ಡ್ರ್ ಮಾಡೋದು ಈ ಥರ ಬೆಳಗ್ಗೆ ತನಕ್ಕೆ. ಅಡ್ರೆಸ್ಸು ಏನೋ ತಗೊಂಡೋಗುತ್ತಾ? ಬರೀ 75 ಸೆಕೆಂಡ್ ಬ್ಲಾಕ್, ರಾಜಾಜಿನಗರ್, ಬೆಂಗಳೂರು, ಕರ್ನಾಟಕ, 560010 ಇಂಡಿಯಾ ಅಷ್ಟೇ. ಏನು ಮಾಡೋದು? ಕಾಲು ಹೋಗ್ತಾ ಇಲ್ಲ, ಪಿಕ್ಕೇ ಮಾಡ್ತಾಯಿಲ್ಲ ಆಲ್ಮೋಸ್ಟು. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಇವಾಗ ಟೈಮು 7:35 ಗಂಟೆಗೆ ಬಂದಿದ್ದೆ ಇಲ್ಲಿ. ಆಲ್ಮೋಸ್ಟ್ ಇವಾಗ ಬಂದುಬಿಟ್ಟು 7:50 ಗಂಟೆ ಆಗಿದೆ. ಆಲ್ಮೋಸ್ಟ್ ಅಂತಂದ್ರೆ ಒಂದು 20 ನಿಮಿಷ ಅಂದ್ಕೊಳ್ಳಿ ಬಂದುಬಿಟ್ಟು. ಫೋನು ಆಗ್ತಾಯಿಲ್ಲ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ನೋಡೋಣ ಇರಿ, ಸಿಗ್ತೀನಿ ಮತ್ತೆ ಏನಾಗುತ್ತೆ ಅಂತ ಹೇಳ್ತೀನಿ. 2000 years later. ಓಕೆನಾ, ಅನ್ಲೇಬಲ್ ಮಾರ್ಕ್ ಅಂತ ಹಾಕಿದೆ. ಓಕೆನಾ, ಕಸ್ಟಮರು ಫಸ್ಟ್ ಫೋನ್ ಮಾಡಿಬಿಟ್ಟು ನಾನು ಆರ್ಡ್ರೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಾಲ್ ಕಟ್ ಮಾಡಿದ್ರು. ನಾನು ಆಲ್ಮೋಸ್ಟ್ ಒಂದು 40 ನಿಮಿಷ ಆಯಿತು ರೀಚ್ಡ್ ಆಗಿ ಮೇಡಮ್ ಇಲ್ಲಿ. ಮಾಡಿಲ್ಲ ಅಂತ ಹೇಳಿದ್ರು. ಆಮೇಲೆ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದ್ರು, ಕಟ್ ಮಾಡಿಬಿಟ್ಟು ಅದಾದಮೇಲೆ ಫೋನ್ ಮಾಡಿದ್ರು, ಫೋನ್ ಪಿಕ್ ಮಾಡ್ತಾಯಿಲ್ಲ. ಅನ್ಲೇಬಲ್ ಮಾರ್ಕ್ ಹಾಕಿದ್ರು. ಅವ್ರು ಹಿಂದಿದಲ್ಲಿ ಮಾತಾಡಿ, ಹಿಂದಿ ನಮಗೂ ಬರೋಲ್ಲ, ನಮಗೆ ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಅರ್ಧ ಗಂಟೆ ಆದಮೇಲೆ ಕಾಲ್ ಕಟ್ ಮಾಡಿ ಆಮೇಲೆ ಮತ್ತೆ ಅದು ಟಿಕೆಟು ಕ್ಲೋಸ್ ಆಗ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ. ನಾನು ಬೇರೆ ಇವಾಗ ಕ್ಯಾಶ್ ಆನ್ ಡೆಲಿವರಿ ಇಶ್ಯೂ ರೈಸ್ ಮಾಡಿದ್ದೀನಿ. ಬೇಗ ನನಗೆ ಇಶ್ಯೂ ರೈಸ್ ಇದನ್ನು ಆರ್ಡ್ರನ್ನ ಏನಾದರೂ ಮಾಡಿಕೊಡ್ತೀರಾ ಹೆಂಗೆ? ಕ್ಯಾಶ್ ಆನ್ ಡೆಲಿವರಿ ಬೇರೆ ಕೇಳೋಕೆ ಆರ್ಡ್ರ್ ಮಾಡ್ತಾರೆ ಅವ್ರು ಕಸ್ಟಮರ್ಸ್ಗಳು. ಮಾಡಿ ನನ್ನ ಹತ್ರನೂ ಪ್ರೂಫ್ ಐತೆ, ವೀಡಿಯೋನ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತರ ನಾನು ವೇಟ್ ಮಾಡಿದ್ದಕ್ಕೆ, ನಾನು ಹುಚ್ಚು ನನ್ನ ಮಕ್ಕಳ ಇಲ್ಲಿ ನಿಂತ್ಕೊಂಡು ವೇಟ್ ಮಾಡಿದ್ದಕ್ಕೆ ಅರ್ಧ ಗಂಟೆ ಆಯಿತು. ಇವಾಗ ಕ್ಯಾಶ್ ಆನ್ ಡೆಲಿವರಿನ ಇದು ಮಾಡಿದ್ದೀನಿ, ಟಿಕೆಟ್ ರೈಸ್ ಮಾಡಿದ್ದೀನಿ. ಇವಾಗ ಕಸ್ಟಮರಿಂದ ಕಾಲ್ ಬಂದಿದೆ ಮತ್ತೆ. ನೋಡೋಣ ಏನಾಗುತ್ತೆ ಅಂತ. 2000 years later. ಎಷ್ಟೊತ್ತಾಯಿತು ಕಾಲ್ ಮಾಡ್ತಾವ್ರಂತೆ ಕಸ್ಟಮರ್ಗೆ. ನೋಡಿ ಇಷ್ಟೇ, ಏನು ಮಾಡೋದು? ಟಿಕೆಟ್ ರೈಸ್ ಮಾಡಿ ಅದೊಂದು 40 ನಿಮಿಷ. ಇವ್ರು ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ಹಲೋ, ಬರೀ ಹೋಲ್ನಲ್ಲೇ ಇದ್ದಾರೆ ಇವರು. ಇವಾಗ 4 ನಿಮಿಷ ಆಯಿತು ಅವರೇ ಕ್ಯಾಶ್ ಆನ್ ಡೆಲಿವರಿ ಟಿಕೆಟ್ ರೈಸ್ ಮಾಡಿದ್ದಕ್ಕೆ ಇಷ್ಟೊತ್ತವರೆಗೂ ಮಾಡ್ತಾವ್ರೆ. ಇಲ್ಲೇ ಮಾಡ್ಕೊಂಡ್ಬಿಡ್ಲ, ನಿದ್ದೆ ಬಂದುಬಿಡ್ತೈತೆ ಇವಾಗ. ಮೇಡಮ್ ನನಗೆ ಇದನ್ನು ಮತ್ತೆ ರಿಟರ್ನ್ ಬಿತ್ತಲ್ಲ ಮೇಡಮ್ ಇವಾಗ. 7 ಕಿಲೋಮೀಟ್ರ್ ಹೋಗ್ಬೇಕು, 8 ಕಿಲೋಮೀಟ್ರ್ ಇಲ್ಲಿಂದ. ಮೇಡಮ್ ಹಲೋ,
ಕೇಳಿಸ್ತಾ ಇದೆ ಮೇಡಮ್? ಇವಾಗ ನಾನು 45 ನಿಮಿಷ ಟೈಮಿಂಗ್ ವೇಸ್ಟ್ ಆಯ್ತಲ್ಲ ನಂದು ಒಂದು ಆರ್ಡ್ರಿಗೆ. ಯಾರು ಕೊಡ್ತಾರೆ ಇದನ್ನು? ಹಾಂ ಮೇಡಮ್, ಕೊಟ್ಟಿದ್ದೀರಾ ಕರೆಕ್ಟು. ಓಕೆನಾ? ಕೊಡ್ದವ್ರು ಅದ್ರಗಿತ್ತೆ ಮಕ್ಕಳು ಕಾಲೇ ಕಟ್ ಮಾಡ್ತಾರೆ ನೋಡಿ. ನನ್ನ ಹೊಟ್ಟೆಗೆ ಅಣ್ಣ ತಿಂತಾರೆ, ಹೇಳ್ತಿರ್ತಾರೆ ಬೊಸಡಿ ಮಕ್ಕಳು. ನಮ್ಮನೆಗೆ 45 ನಿಮಿಷ ಆದಮೇಲೆ ಇಲ್ಲಿಂದ ಮತ್ತೆ ನಂಗೆ ರಿಟರ್ನ್ ಬಿದ್ದುಬಿಟ್ಟೈತೆ. ಇವಾಗ ಏನು ಕೇಳೋಕೆ ಆರ್ಡ್ರ್ ಮಾಡಿರ್ತಾರೆ ಸೊಳ್ಳೆ ಮಕ್ಕಳು. ಓದು ನಮ್ಮನೆಗೆ ಓದು ಬೆಳಗ್ಗೆನೇ ತಲೆನೋವು. ಕಟ್ಟೆ ಮಾಡಿಬಿಟ್ಲು ಅವಳು. ಸರಿಯಾಗಿ ಕಸ್ಟಮರ್ ಸಪೋರ್ಟೂ ಇಲ್ಲ, ಏನಿಲ್ಲ. ಇವಾದ್ರೆ ಹೆಂಗೆ ನಮ್ಮ ಜೀವನ? ನನ್ನ ಮಕ್ಕಳು ಸ್ನಾವಸ ಆಯಿತು. ಯಾವ ಥರ ಅನಿಸ್ತೈತೆ ಅಂದರೆ ಇವಾಗ ನೋಡಿ, ನಾನು ಇಲ್ಲಿಂದ ಇರಿ ತೋರಿಸ್ತೀನಿ. ಹತ್ತತ್ರ 8 ಕಿಲೋಮೀಟ್ರ್ ಹೋಗ್ಬೇಕು. ನಾನು 38 ರೂಪಾಯಿ ಕೊಟ್ಟವನೆ ರಿಟರ್ನ್ ಅಮೌಂಟು ನಿರಂತರ ಕೆಫೆಗೆ. ಏನು ಕೇಳೋಕ್ಕೆ ಫೋನ್ ಆರ್ಡ್ರ್ ಮಾಡಿದ್ನ ಬೊಸಡಿ ಮಗ. ನಮ್ಮ ಮನೆಗೆ ನಮ್ಮ 3 ಭಾಷೆದಲ್ಲಿ ಬೈಗಳು ಬರ್ತಾ ಇದ್ದಾವೆ. ಬಾಯ್ ಬದಂಗೆ ಬೈಬೇಕು ಅದ್ರಗಿತ್ತೆ ಮಕ್ಕಳಿಗೆ. ಬಡ್ಸೋಕ್ಕೆ ಆರ್ಡ್ರ್ ಮಾಡ್ತಾರೆ ಬೊಸಡಿ ಮಕ್ಕಳು. ನಾನು ಆರ್ಡ್ರ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡ್ಕೊ ಅಂತ ಹೇಳ್ತಾನೆ ಆ ಬಡ್ಡಿ ಮಗ. ನೋಡಿದ್ರೆ ಫಸ್ಟಕ್ಕೆ ಇವಾಗ ಇವ್ರು ನೋಡಿದ್ರೆ 40 ಕರೆಕ್ಟಾಗಿ ಟೈಮಿಂಗ್ಸ್. ಇವಾಗ 8-18 ಗಂಟೆಗಿದೆ. ಇವಾಗ ಕ್ಯಾನ್ಸಲ್ ಆಗಿದೆ. ಅದು ರಿಟರ್ನ್ ಬಿದ್ದುಬಿಟ್ಟೈತೆ ಮತ್ತೆ. ಇವಾಗ ನಾನು ಇಲ್ಲಿಂದ ಮತ್ತೆ 8 ಕಿಲೋಮೀಟ್ರ್ ಹೋಗ್ಬೇಕು 38 ರೂಪಾಯಿಗೆ. ಬರೀ ಇದು ಆರ್ಡ್ರ್ ಕೌಂಟ್ ತೊಗೊಳ್ಳಲ್ಲ, ಏನೂ ಇಲ್ಲ, ಶಂಟನೂ ಇಲ್ಲ ಇದಕ್ಕೆ ತೊಗೊಳ್ಳೋದು. ನಮ್ಮ ಮನೆಗೆ ಜೀರೋ ಇದ್ರದ್ದು ಕೌಂಟಿಂಗು, ಟ್ರಿಪ್ಸ್ ಕೌಂಟು. ಹೋಗ್ಬಿಟ್ಟು ಡ್ರಾಪ್ ಕೊಟ್ಬಿಟ್ಟು ಹೋಗೋಣ ಮನೆಗೆ. ಇಷ್ಟೇ ಇವತ್ತಿನ ಜೀವನ, ನಮ್ಮ ಕತೆ. ಇವಾಗ ಇದಕ್ಕೆ ಕೊಟ್ಟಿದ್ದೀನಿ, ನೋಡೋಣ ಕೋಡ್ ಇಸ್ಕೊಳ್ಳೋಣ. ಬಂದಿದ್ದೀನಿ ರೆಸ್ಟೋರೆಂಟ್ ಹತ್ರ. 8:30 ಗಂಟೆ ಟೈಮ್ ಆಗಿತ್ತು ರಿಟರ್ನು. ಏನಂತಾರೆ ನೋಡೋಣ. OTP ಕೇಳೋಣ. ಅಣ್ಣ 3747 OTP ಹೇಳಿ. 1 ಅವರ್ ಆಯ್ತಾನ ಕಸ್ಟಮರ್ ಬಡ್ಡಿ ಮಗ ಕಾಲೇ ಪಿಕ್ ಮಾಡಲಿಲ್ಲ. ಹಾಂ, OTP ಬಂದಿಲ್ವಾ? ಇಲ್ಲ, ಬ್ಯಾಕ್ ಬನ್ನಿ. ಕ್ಯಾನ್ಸಲ್ ಆಗಿರೋದು. ಹಾಂ, ನೀವು ಯಾವ್ದು ಅಂದ್ಕೊಂಡ್ರೆ ನಾನು ಏನು ಅಂತಂದೆ ಮತ್ತೆ. ಡೈರೆಕ್ಟ್ ಕ್ಲೋಸ್ಡ್, ಕ್ಯಾನ್ಸಲ್ಡಲ್ಲಿ ಹೋಗಿ, ಕ್ಯಾನ್ಸಲ್ಡಲ್ಲಿ ಹೋಗಿ. ಹಾಂ ಹಾಂ, OTP ಹೇಳಿ. ಎಲ್ಲಿದೆ OTP? ಹಾಂ, ಇದು ಯಾವುದು? 37 ಇರಿ ಒಂದು ನಿಮಿಷ. ಹಾಂ, 3747 ವೆರಿ. ಅಲ್ಲಿ ಮೇಲೆ ಅಲ್ವಾ OTP ಅದು? ಇರಿ ನೋಡ್ತೀನಿ ಹಾಗಾರೆ. ಹೌದಾ, ಇರಿ ಟಿಕೆಟ್ ರೈಸ್ ಮಾಡ್ತೀನಿ ಹಾಗಾರೆ ನಾನೇ. ಇದೇನು ಬೇರೆ ಹೋಗ್ಬಿಟ್ಟೈತೆ ನೋಡೋಣ. OTP ಟಿಕೆಟ್ ರೈಸ್ ಮಾಡೋಣ ಏನಾಗತ್ತಂತ. ಐ ನೀಡ್ ರಿಟರ್ನ್. ಇದೇನ್ರಿ ಇದೇನು? ಇವಾಗ ಇದೇನು ಒಂದು ಅರ್ಥವೇ ಆಗ್ತಾಯಿಲ್ಲ ನನಗೆ. ಏನಾಯ್ತು ಇದು? ಕನೆಕ್ಟ್ ಟು ರಿಟರ್ನ್ ಆರ್ಡರ್ ಚಾಟ್ ವಿತ್ ರೀಚ್ಡ್ ಬಂದಿದ್ದೀನಿ, ಆದರೆ ಇದೇನು ಇದನ್ನೇ ಆಗ್ತಾಯಿಲ್ಲ. ರಶ್ ನಾಟ್ ಶೇರಿಂಗ್ ಪಾಸ್ಪೋರ್ಟು. ಆರ್ಡರ್ ಇಸ್ ಡ್ಯಾಮೇಜ್ ರಿಸ್ಟಾರ್ಟ್. OTP ಹ್ಯಾವ್ ಪಾಸ್ಪೋರ್ಟು ಹ್ಯಾವ್ ರಿಟರ್ನ್ ನೋ. ಥೂ, ಎಸ್ ಏಜೆಂಟು ಕನೆಕ್ಟ್. ನೋಡೋಣ, ಸಪೋರ್ಟ್ದವ್ರು ಕಾಲ್ ಮಾಡ್ತಾರೆ ನೋಡೋಣ. ಇವಾಗ ಕಾಲ್ ಬಂತು. ಹಲೋ, ಇವ್ರು ಯಾವಾಗ ಎಷ್ಟೊತ್ತು ಮಾಡ್ತಾರೆ ನೋಡೋಣ ಕಾಲ್ನ. ನಮಸ್ಕಾರ ಮೇಡಮ್, ಇಲ್ಲಿ OTP ಶೋ ಆಗ್ತಾಯಿಲ್ಲ ಮೇಡಮ್. ಇಲ್ಲಿ ರೆಸ್ಟೋರೆಂಟ್ ಹತ್ರ ಬಂದಿದೆ, OTP ಶೋ ಆಗ್ತಾಯಿಲ್ಲ. ಆಲ್ಮೋಸ್ಟ್ 1.5 ಗಂಟೆ ಆಯ್ತು ನನಗೆ ಆರ್ಡರ್ ಬಿದ್ದು. 8:45 ಟೈಮಿಂಗು. ಇಲ್ಲಿ ಫೋನ್ ಕೊಡ್ತೀನಿ ನೋಡಿ. ಹಣ ತೊಗೊಳ್ಳಿ, ಮಾತಾಡಿ. OTP ಶೋ ಆಗ್ತಲ್ಲ ಅಂತೇಳಿ. ನೋಡೋಣ ಇರಿ ಏನಂತ ಬಂದೈತೆ. ಹಾಂ, ಹಲೋ ಮೇಡಮ್. ಹಾಂ ಮೇಡಮ್. ಮ್ಯಾನ್ಯುವಲ್ ಮಾಡ್ತಾಯಿದ್ದೀರಾ? ಓಕೆ ಮೇಡಮ್, ಮಾಡಿ. ಮ್ಯಾನ್ಯುವಲ್ ಮಾಡ್ತಂತ ಹೇಳಿದಾರೆ, ನೋಡೋಣ ಆಗತ್ತೇನಂತ.
ಮೇಡಮ್ ಇನ್ನೂ ಆಗಿಲ್ಲ ಮೇಡಮ್. ಹಾಂ ಆಗಿದೆ ಓಕೆ. ಇವಾಗ ನೋಡಿ ಸ್ನೇಹಿತರೆ, ಇವಾಗ ಜಸ್ಟ್ ಆಗಿರೋದು, ಆಲ್ಮೋಸ್ಟು ಕ್ಯಾನ್ಸಲ್ ಆಯಿತು. ಮತ್ತೆ ಉಡುಪಿ ಗಾರ್ಡನ್ ಒಂದು ಆರ್ಡ್ರ್ ಕೊಟ್ಟಿರೋದು. ಇವಾಗ ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಇರಿ ತೋರಿಸ್ತೀನಿ ನಿಮಗೆ. ರಿಟರ್ನ್ ಬಂದಿರೋದು ಎಷ್ಟು, 38 ಕಿಲೋಮೀಟ್ರಿಗೆ 8-17 ಗಂಟೆಗೆ ರಿಟರ್ನ್ ಬಿದ್ದಿರೋದು ನನಗೆ. 8 ಕಿಲೋಮೀಟ್ರ್ ಹತ್ತತ್ರ 38 ರೂಪಾಯಿ ಕೊಟ್ಟಿರೋದು. ಬಡ್ಡಿ ಮಗ ಓದು 87. ಅಣ್ಣ ಫುಡ್ ತೊಗೋತೀರ ಅದು ನಾವೇ ತೊಗೊಂಡೋಗೋದಾ ಅಣ್ಣ? ಸರಿ, ಅವರೇ ಕೊಟ್ಟರು. ಕ್ಯಾನ್ಸಲ್ ಆದರೆ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟಲ್ಲಿ ನಮಗೆ ಕೊಡ್ತಾರೆ. ಇದು ಕೊಟ್ಟಿರೋದು ನೋಡೋಣ. ಇವಾಗ ಅದು ಡೆಲಿವರಿ ಡ್ಯೂಟಿ ಆಫ್ ಮಾಡ್ಬೇಕಂದ್ರೆ ಅಂದ್ಕೊಂಡಿದ್ದೆ ಆಲ್ಮೋಸ್ಟು, ಯಾಕಂದರೆ ಜೊಮ್ಯಾಟೊ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನೋಡೋಷ್ಟರಲ್ಲಿ ಆರ್ಡ್ರ್ ಕೊಟ್ಬಿಟ್ಟವನು. ಮತ್ತೆ ಇವಾಗ ಇದಕ್ಕೆ ಉಡುಪಿ ಗಾರ್ಡನ್ಗೆ ಹೋಗೋಣ. 2 ಪ್ಲೇಟ್ ಇಡ್ಲಿ ಇದೆ, ತಿನ್ಕೊಳ್ಳೋಣ ನಾವೇ. ಹೋಗ್ಬಿಟ್ಟು ಇರಿ ಸಿಗ್ತೀನಿ ಮತ್ತೆ ನಿಮಗೆ. ಮತ್ತು ನಿಮಗೆ ಈ ಥರ ಯಾವುದಾದ್ರು ಆಗಿತ್ತಂದರೆ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈ ಥರ ಕಸ್ಟಮರ್ ಸಪೋರ್ಟ್ ಬೇಗ ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾರೂ ಏನು. ಹೋಗ್ಬಿಟ್ಟು ನೆಕ್ಸ್ಟ್ ಆರ್ಡ್ರ್ ಮೇಲೆ ಸಿಗ್ತೀನಿ. ನಿಮಗೆ ಯಾವತ್ತಾದ್ರೂ ಈ ಥರ ಆಗಿದ್ದರೆ, ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಟಾಟಾ ಬಾಯ್.